ಧರ್ಮಸ್ಥಳ ಷಡ್ಯಂತ್ರ ರಹಸ್ಯವನ್ನ ಭೇದಿಸಲು ಎಸ್ಐಟಿ ಈಗಾಗಲೇ ಮುಂದಾಗಿದ್ದು ತನಿಖೆಯನ್ನು ನಡೆಸ್ತಾ ಇದೆ. ಇದೇ ನಡುವಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನಾಡಿದ್ದಾರೆ. ಅಣ್ಣಪ್ಪನ ರಕ್ಷಣೆ ಹೊಂದಿದ್ರೆ ಸಾಕು, ಬೇರೆ ಯಾರ ರಕ್ಷಣೆಯೂ ಕೂಡ ಬೇಕಿಲ್ಲ ಅಂತ ಹೇಳಿದ್ದಾರೆ. ಕಳೆದ 4 ತಿಂಗಳಲ್ಲಿ ಅಣ್ಣಪ್ಪನ ಶಕ್ತಿ ಏನು ಎಂಬುದು ಗೊತ್ತಾಗಿದೆ ಅಂತ ಹೇಳಿದ್ದು, ಧರ್ಮಸ್ಥಳದಲ್ಲಿ ನಡೆದ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡ್ತಾ, ಧರ್ಮ ದೇವತೆಗಳ ಮಾತಿನಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಧರ್ಮ ದೇವತೆಗಳು ಧರ್ಮವನ್ನ ಕಾಪಾಡುತ್ತವೆ. ಕ್ಷೇತ್ರಕ್ಕೆ ಬಂದಿರುವ ಆಪತ್ತು ದೂರ ಆಗಲಿ ಅಂತ ಎಲ್ಲರಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿದರು. ಸ್ವಾಮಿ ಅನುಗ್ರಹ ನಾನು ಹೇಳುವಂಥದ್ದು ಯಾಕೆ ಅಂದರೆ, ಈ ರೀತಿ ದಾನ ಧರ್ಮಗಳನ್ನು ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇದೆ, ಇನ್ನು ಮುಂದೆ ನಡೀತದೆ. ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ, ಸ್ವಾಮಿಯ ಪ್ರೇರಣೆ ಇರಲಿ, ಧರ್ಮದ ದೇವತೆಗಳ ಪ್ರೇರಣೆ ಇರಲಿ ಅಂತ ಆಶಿಸ್ತಾ, ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ. ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ, ಅಣ್ಣಪ್ಪನ ಕಾರಬಾರ ಏನು, ಆತನ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದರೆ ಏನು ಅಂತ ನಿಮಗೆಲ್ಲ ಗೊತ್ತಾಗ. ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ.